ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ನಿರಂತರವಾಗಿ ನಡೀತಾ ಇದೆ. ಬರಗಾಲ ಇದ್ರೂ ಇವತ್ತು ರೆಸಾರ್ಟ್ ರಾಜಕಾರಣ ಮಾಡಿಕೊಂಡು ಚಾಕುಗಳು ಹಾಕೊಂಡು ಬಾಟ್ಲಲ್ಲಿ ತಿಳ್ಕೊಂಡು ಆಡಳಿತ ಬಡಸನ್ನು ನಡೆಸ್ತಾ ಇರ್ತಕ್ಕಂಥ ಈ ಒಂದು ಸಮ್ಮಿಶ್ರ ಸರ್ಕಾರಗಳು ಇವತ್ತು ಅವರಲ್ಲೇ ಹೊಡೆದಾಡಿಕೊಂಡು ಎಲ್ಲೋ ಒಂದು ಕಡೆ BJಪಿಯವರು ನಮ್ಮನ್ನು ಸರ್ಕಾರ ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಆರೋಪಗಳು ಮಾಡಿಕೊಂಡು ಜನ ಇವತ್ತು ತಬ್ಬಲಿಗಳಾಗಿದ್ದಾರೆ. ಇವತ್ತು ಇಲ್ಲಿನ ಪರಿಸ್ಥಿತಿಗಳು, ಇವತ್ತು ಬರಗಾಲದ ಪರಿಸ್ಥಿತಿಗಳು, ಹಳ್ಳಿಗಳಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ಇವತ್ತು ಜಾನುವಾರುಗಳಿಗೆ ನೀರಿಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ಇವತ್ತು ಈ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ರಾಜ್ಯದ ರೈತ ನಾಯಕ, ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಈ ಸ್ಥಳವನ್ನು ಪರಿಶೀಲನೆ ಮಾಡಕ್ಕೆ ಬಂದಿದ್ದಾರೆ. ನಾವು ಜಾಗ ನೋಡ್ತಾ ಇದ್ದೇವೆ. ಇದು ಹತ್ತಿರದಲ್ಲಿರ್ತಕ್ಕಂಥದ್ದು. ಇನ್ನೂ ಭಾಳಷ್ಟು ಕಡೆ ಯಾವ ರೀತಿ ಭೀಕರ ಬರಗಾಲ ಇದೆ ಅಂತಕ್ಕಂಥದ್ದು ಗಮನಕ್ಕೆ ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕುಮಾರಸ್ವಾಮಿ ಅವರು ನಾನು ಸಾಂದರ್ಭಿಕ ಶಿಶು, ನಾನು ಏನು ಮಾಡಲಿ, ನನ್ನ ಕೈಲಿ ಏನು ಆಗ್ತಾ ಇಲ್ಲ, ನಾನು ಅಂಗನಲ್ಲಿದ್ದೀನಿ, ನನಗೆ ಸ್ವತಂತ್ರವಾಗಿ ನನ್ನ ಅಧಿಕಾರ ಚಲಾಯಿಸಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಅಸಹಾಯಕತನ ತೋರಿಸ್ತಾ ಇದ್ದಾರೆ. ಇಂಥ ಅಂಗನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇಬ್ಬರೂ ಈ ರಾಜ್ಯವನ್ನು ಬರಗಾಲ ಮಾಡಿ ಇನ್ನೂ ಅಷ್ಟು ಬರಡು ಮಾಡ್ತಾ ಇದ್ದಾರೆ. ಇದು ತಪ್ಪು. ಈ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು. ಇವತ್ತು ಸರ್ಕಾರ ಬದಲಾವಣೆ ಆದರೆ ಸಮಸ್ಯೆ ಬಗೆಹರುತ್ತಂತಲ್ಲ. ಇವತ್ತು ಏನು ಕಿತ್ತಾಡ್ಕೊತಾ ಇದ್ದಾರೆ, ಇವರು ಚಾಕುಗಳು ಹಾಕ್ಕೊತಾ ಇದ್ದಾರೆ, ಅವರು ಬಾಟ್ಲಲ್ಲಿ ತಿವಿದಾಡ್ತಾ ಇದ್ದಾರೆ, ಇವತ್ತು ಹೊಡೆದಾಡ್ಕೊತಾ ಇದ್ದಾರೆ. ಒಬ್ಬ MLAಗಳು ಹೊಡೆದಾಡ್ಕೊಂಡು ಇವತ್ತು ಆತನ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಅಂತ ಆನಂದ್ ಸಿಂಗ್ದು ಈಗಾಗಲೇ ಒಂದು ಬರೆಂಕೆ ಮುರಿದಿದೆ, 2 ಎಮ್ಕೆ ಮುರಿದಿದೆ ಅಂತೆ, ಕಣ್ಣು ಈಗಾಗಲೇ ಹೋಗಿದೆ, ಎದೆ ಭಾಗ ಫುಲ್ಲು ಗಾಯಗಳಾಗಿದ್ದಾವೆ. ಆತ ಇನ್ನೂ ಸೀರಿಯಸ್ ಆಗಿ ಕೋಮಾದಲ್ಲೇ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾಚಿಕೆ ಆಗಬೇಕು ಇವತ್ತು ಕಾಂಗ್ರೆಸ್ನವ್ರಿಗೂ ಮತ್ತು JDSನವ್ರಿಗೂ. 38 ಜನ ಗೆದ್ದಿರ್ತಕ್ಕಂಥ JDSನವರು ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಬೆಳೆದರು. ಇದೇ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷ ಬೆಂಬಲ ಕೊಟ್ಟಾಗ 20 ತಿಂಗಳು ಭಾಳ ಅದ್ಭುತವಾದಂಥ ರಾಜ್ಯಭಾರವನ್ನು ಮಾಡಿದ್ರು. ಅದಕ್ಕೆ ಸಾರಥಿಯಾಗಿ ಯಡಿಯೂರಪ್ಪನವರು ನಿರಂತರವಾಗಿ ಅವರು ಬೆಂಬಲವಾಗಿ ನಿಂತಿದ್ದರು. ಇವತ್ತೇನಾಗಿದೆ, ಇವತ್ತು ಸಂಪೂರ್ಣವಾಗಿ ಯಡಿಯೂರಪ್ಪನವರು ದೂರ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವರು ಮನೆ ಬಾಗಿಲು ಹೋಗಿ ಬೇಷರತ್ ಬೆಂಬಲ ಅಂತೇಳಿ ಷರತ್ತುಗಳ ಮೇಲೆ ಷರತ್ತುಗಳು ಕಾಲು ಎಳೆಯೋದು. ಈ ಕಡೆ ಟ್ರಬಲ್ ಶೂಟರ್ ಒಬ್ಬರು DK ಶಿವಕುಮಾರ್ ಒಂದು ಕಡೆ ಕಾಲು ಎಳಿತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ನಂದೇ ಸರ್ಕಾರ ನಾನೇ ಆಟ ಆಡಬೇಕು ಅಂತೇಳಿ ಅವರೊಂದು ಕಡೆ ಹೋಗ್ತಾ ಇದ್ದಾರೆ. ಇವೆರಡರ ಮಧ್ಯೆ ಈ ಕಿತ್ತಾಟದಲ್ಲಿ ಜನಸಾಮಾನ್ಯರಿಗೆ ಇವತ್ತು ಪರಿಸ್ಥಿತಿ ವಿಕೋಪಕ್ಕಾಗಿದೆ. ಇವತ್ತು ರಾಜ್ಯದ ಜನತೆ ಸುಭಿಕ್ಷೆ ಆಗಬೇಕು. ಇವತ್ತೇನು ಯಡಿಯೂರಪ್ಪನವರು ಬರಪರ ಅಧ್ಯಯನ ಮಾಡೋದಕ್ಕೆ ನಮ್ಮ ಕೋಲಾರ ಜಿಲ್ಲೆಯಿಂದ ಮುಳಬಾಗಿಲು ತಾಲೂಕು ಇವತ್ತು ಕುರುಡುಮಲೆಯಿಂದ ಇವತ್ತು ಪ್ರವಾಸ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಸುಭಿಕ್ಷೆ ಪ್ರಾರಂಭ ಆಗ್ತದೆ. ಈ ಸರ್ಕಾರಕ್ಕೆ ಆಯುಸ್ ಭಾಳ ದಿವಸ ಇರೋದಿಲ್ಲ. ಅವರವರೇ ಕಿತ್ತಾಡ್ಕೊಂಡು, ಅವರವರೇ ಒದ್ದಾಡ್ಕೊಂಡು, ಅವರವರೇ ಸಾಯಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿಗಳಿಂದ ದೂರ ಆಗಬೇಕಂತಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ 2019ರಲ್ಲಿ ಕೇಂದ್ರದಲ್ಲಿ ಬರಬೇಕು. ಅವರ ಆಡಳಿತ ಈ ದೇಶವನ್ನು ಸುಭಿಕ್ಷವಾಗಿ ಕಡೆಗೆ ತೊಗೊಂಡೋಗ್ತದೆ. ಇವತ್ತು ಮಹಾಗಠಬಂಧನ ಮಾಡ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾವೆ. ಈ ಕಡೆ ಏನು ಉತ್ತರ ಪ್ರದೇಶದಲ್ಲಿ BSP ಮತ್ತು SP ಎರಡೂ ಪಕ್ಷಗಳು ಘಟಬಂಧನ ಮಾಡ್ಕೊಂಡಿದ್ದಾವೆ. ಅಂಗಪಕ್ಷಗಳಲ್ಲಿ ಕಾಂಗ್ರೆಸ್ಗೆ ಬರೀ 2 ಕ್ಷೇತ್ರಗಳು, ಒಂದು ರಾಯಲ್ಬೇರಿಯಲ್ಲಿ ಒಂದು, ಅಮೇಥಿ ಒಂದು, 2 ಕ್ಷೇತ್ರ, ತಾಯಿ ಮಗನಿಗೆ 2 ಕ್ಷೇತ್ರ ಬಿಟ್ಕೊಟ್ಟು ಇನ್ನು ಉಳಿದವೆಲ್ಲವನ್ನು ಕಿತ್ತಾಕೊಂಡಿದ್ದಾರೆ. ಕಾಂಗ್ರೆಸ್ ದುಸ್ಥಿತಿಗೆ ಬಂದಿದೆ. ಇವತ್ತು ಯಾರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದೇ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ರಾಜ್ಯ ಮತ್ತು ದೇಶ ಸುಭಿಕ್ಷೆ ಆಗಿರಬೇಕಾದ್ರೆ ಸಂಪೂರ್ಣವಾದಂಥ ಇವತ್ತು ಕಾಂಗ್ರೆಸ್ಸನ್ನು ಮುಕ್ತ ಮಾಡಿ BJP ಅಧಿಕಾರಕ್ಕೆ ಬರಬೇಕು.